ಇಲ್ಲ ಇಲ್ಲ, ಅಲ್ಲಿ ನೇಮ್ ಬೋರ್ಡ್ ಇದೆ ಸ್ಕೂಲ್ದು. ಸ್ಕೂಲ್ ಹಾಕೋಬಿಡಿ, ಸ್ಕೂಲ್ ಹಾಕಿ. ಹಾಕೊಟ್ರೆ ಒಳ್ಳೇದಲ್ವಾ? ತೋರಿಸ್ಬೇಕಲ್ವಾ ಅಲ್ಲ, ಅವ್ರು ಹಿಡಿಕಳಿ ಕೈಕಿಲ್ಲ ಸರ್, ಭಾರ ಇದೆ ತುಂಬಾ, ಅದಕ್ಕೆ. ಇಲ್ಲ ಅಂದ್ರೆ ಹಿಂಗೆ ವಿಡಿಯೋಸ್ ಮಾಡ್ಕೊಳ್ಳೋದು. ಮಳೆ ಬರ್ತೈತಿ ಇಲ್ಲ, ನಿಮ್ಮ ಕಾಲು ಬೀಳ್ತಾರೆ. ಅದ ಮುಂದೆ ಈ ಸೈಡ್ ತಾಕಿ, ಸೈಡ್ ಈ ಕಡೆಗೆ ಹಾಕೊಳ್ಳ. ಇಲ್ಲ ಹಂಗೆ ಅದನ್ನ ಈ ಕಡೆಗೆ ನಾನು ನಿಮ್ಮ ಚಿಂಗ್ರಿಪುರ ಗಣೇಶ್ ಮಾತಾಡ್ತಾ ಇರೋದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನೆಲಮನೆ ಗ್ರಾಮದ ಕೀರ್ತಿ ಎಂಬ ಹುಡುಗಿ ಏಷ್ಯಾ ಬುಕ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ರೆಕಾರ್ಡಲ್ಲಿ ಮೆಹಂದಿ ಬಿಡುವ 100 ಅಡಿ ಮೆಹಂದಿ ಬಿಡುವ ಸ್ಪರ್ಧೆಯಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಗಾಗ್ಬೋದು, ನಮ್ಮ ಶ್ರೀರಂಗಪಟ್ಟಣ ತಾಲೂಕಾಗ್ಬೋದು, ಆಮೇಲೆ ಕರ್ನಾಟಕ ರಾಜ್ಯಕ್ಕಾಗ್ಬೋದು ಒಂದು ನಮಗೆ ಕೀರ್ತಿ ತಂದಿದ್ದಾರೆ. ಅವ್ರಿಗೆ ಒಂದು ಒಳ್ಳೆಯದಲ್ಲಿ, ಆಮೇಲೆ ಗಿನ್ನಿಸ್ ರೆಕಾರ್ಡ್ಗೆ ಇದು ಬರೀಲಿ ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಅವ್ರಿಗೆ ಶುಭಾಶಯ ನಾವು ಕೊಡ್ತಾ ಇದ್ದೀನಿ. ಹೇಳಿ, ಹೇಗೆ ಅನ್ನಿಸ್ತು ಮಗಳು ಸಾಧನೆ? ಮಗಳು ಈಗ ಒಂದು ರೆಕಾರ್ಡ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಟ್ಟು ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಮಕ್ಕಳು ಈ ತರ ಮಾಡಿದಾಗ ಸಾಧನೆ, ಪೇರೆಂಟ್ಸ್ ಗಳಾಗಂತ ಖುಷಿ ಇನ್ಯಾವುದೂ ಇಲ್ಲ ಸರ್. ನಂಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರು ಓದೋ ವಿಷಯದಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ ಸರ್. ಇಬ್ರು ಮಕ್ಳು ಅಷ್ಟೇನೆ. ನನ್ಗೆ ಇಬ್ರು ಹೆಣ್ಮಕ್ಳು. ನಮ್ಮ ಹಸ್ಬೆಂಡ್ ಎಕ್ಸ್ಪೈರ್ ಆಗಿದ್ದಾರೆ. ಬಟ್ ನಮ್ ಸಿಂಗಲ್ ಪೇರೆಂಟು. ಬಟ್ ನಮ್ ಜಾಬ್ ಮಾಡಿ ಮತ್ತೆ ನಮ್ಮ ಅಕ್ಕವ್ರೊಂದ್ ಸ್ವಲ್ಪ ಸಪೋರ್ಟಿಂಗ್ ನಂಗೆ ನಿಂತ್ಕೊಂಡು, ನನ್ ಕೆಲಸ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಅತ್ತೆ ಮಾವನ್ ಸೇವೆನೂ ಮಾಡ್ಕೊಂಡು, ಬಟ್ ಏಜ್ ಆದ್ಮೇಲೆ ಅವ್ರು ತೀರೋದ್ರು. ಅವ್ರು ಹೋದ್ಮೇಲೂ ನಾನು ಸಿಂಗಲ್ ಪೇರೆಂಟ್ ಆಗಿ ನನ್ನ ಮಕ್ಳಿಗೆ ಓದ್ಸಕ್ಕೆ ತುಂಬಾ ಸಪೋರ್ಟಿಂಗ್ ಆಗಿ ನಿಂತಿದ್ದೀನಿ. ಅವ್ಳು ಮಾಡಿರೋ ಸಾಧನೆ ನಂಗೆ ತುಂಬಾ ಖುಷಿ ತರುತ್ತೆ ಸರ್. ನಿಮ್ಮ ಹೆಸರು? ಮಹಾಲಕ್ಷ್ಮಿ ಮುರಳೀಧರನ್. ನಿಮ್ ಸಾಧನೆ ನಿಮ್ಮ ಇದು? ಸರ್, ನನ್ನ ಹೆಸರು ಕೀರ್ತಿ ಮುರಳೀಧರ್ ಅಂತ. ನೆಲಮನೆ ಗ್ರಾಮದ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಜಿಲ್ಲೆ ಹುಡುಗಿ. ನಾನು ಪ್ರಸ್ತುತ ಮೈಸೂರು VTU CTGS ಮೈಸೂರಲ್ಲಿ MTech ವಿದ್ಯಾರ್ಥಿನಿಯಾಗಿ ಓದ್ತಾ ಇದ್ದೀನಿ. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಓದ್ತಾ ಇರೋದು. ಹಾಗೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಯೋಚನೆ ಮಾಡಿ ನಾನು 100 ಅಡಿ ಮತ್ತು 1.5 ಅಡಿ ಅಗಲದ ಬಟ್ಟೆಯ ಮೇಲೆ 100 ಅಡಿ ಮೆಹಂದಿ ಕೂಡ ಬಿಡಿಸಿದ್ದೀನಿ. ಮತ್ತೆ ಹೇಗೆ ಅನಿಸ್ತು ಮೇಡಮ್ ಇದೇ ಮೆಹಂದಿ ಮಾಡ್ಬೇಕು ಅಂತ ಏಕೆ ಸರ್? ಹೇಗೆ ಅಂತ ಅಂದ್ರೆ, ನಾನು ಇಂಜಿನಿಯರಿಂಗ್ ಮಾಡ್ಬೇಕಿದ್ರೇನೆ ನಾನು ಮೆಹಂದಿ ಕಲೆಯನ್ನ ಸ್ಟಾರ್ಟ್ ಮಾಡಿದೆ. ಓನಾಗಿ ನಾನೇ ಕಲ್ತ್ಕೊಂಡು, ನಾನು ಯಾರ ಹತ್ರನೂ ಹೋಗಿ ಕಲ್ತಿಲ್ಲ, ನಾನೇ ಓನಾಗಿ ಸ್ಟಾರ್ಟ್ ಮಾಡಿದೆ. ಇದನ್ನ ನಾನೇ ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿದಿನ, ನಾನು ಡೇ ಸ್ಕಾಲರ್ ಆಗಿದ್ದೆ. ಪ್ರತಿದಿನ ನಂಗೆ ಟೈಮ್ ಸಿಕ್ಕಾಗೆಲ್ಲ ಅಸೈನ್ಮೆಂಟ್ಸ್ ರೆಕಾರ್ಡ್ಸ್ ಎಲ್ಲ ಮುಗಿಸ್ಕೊಂಡು, ಈವನ್ ಮೆಹಂದಿ ಕೂಡ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಮೆಹಂದಿ ಆರ್ಟಿಸ್ಟ್ ಆಗಿ ಕೂಡ 1 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದೇ ಕಲೆನ ಏನಾದ್ರೂ ಈ ತರ ಸಾಧನೆ ಮಾಡ್ಬೋದು ಅಂತ ಇದೇ ತರ ಗೂಗಲ್, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಬ್ರನ್ನ ಇನ್ಸ್ಪಿರೇಷನ್ ತಗೊಂಡು ಪ್ರೆಸೆಂಟ್ ರೆಕಾರ್ಡ್ ಉತ್ತರ ಕರ್ನಾಟಕ ಲಕ್ಷ್ಮೀ ರಾಮಚಂದ್ರ ನಾಯಕ್ ಅನ್ನೋರು 39 ಅಡಿಗೆ 24 ಗಂಟೆ ಟೈಮಲ್ಲಿ ಬಿಡಿಸಿದ್ರು. ನಾನು ಅದೇ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು 100 ಅಡಿ ಬಟ್ಟೆ ಮೇಲೆ ನಾನು ಮೆಹಂದಿ ಹಾಕಿದ್ದೀನಿ. ಎಷ್ಟು ಖರ್ಚು ಆಯ್ತು ಮತ್ತೆ ಹೇಗಿತ್ತು ಸರ್? ಖರ್ಚು ಅಂತ ಅಂದ್ರೆ ಬಟ್ಟೆಗಾಗ್ಲಿ, ಮೆಹಂದಿ ಆಗ್ಲಿ, ಶೂಟ್ಸ್, ಡ್ರೋನ್ ಶೂಟ್ಸ್, ಸರ್ಟಿಫಿಕೇಟ್ಗೆಲ್ಲ ಖರ್ಚಾಗಿದೆ. ಅದಕ್ಕೆಲ್ಲ ನನ್ನ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟಿಂಗ್ ಸಪೋರ್ಟ್ ಅಂಡ್ ನನ್ನ ಕಾಲೇಜಿನಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಡಾಕ್ಟರ್ ನಂಜುಂಡ ಸ್ವಾಮಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಸಪೋರ್ಟಿಂಗ್. ಅವರು ರೀಜನಲ್ ಡೈರೆಕ್ಟ್ ಅಂಡ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ನನ್ನ ಕ್ಲಾಸ್ಮೇಟ್ಸ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರೇ ನನಗೆ ವಿಡಿಯೋಸ್ಗಾಗ್ಲಿ ಮೆಹಂದಿ ಬಿಡಿಸ್ಬೇಕಾದ್ರೆ 2 ದಿನ ಕೂಡ ನನ್ನ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು. ಎಷ್ಟು ಟೈಮ್ ಹಿಡಿತು ಮೇಡಮ್? ಸರ್, ನಾನು 100 ಅಡಿ ಬಿಡಿಸ್ತಾ ಪ್ರಕಾರ ನಾನು ಒಂದು ದಿನ 50 ಅಡಿ, ಇನ್ನೊಂದ್ ದಿನ 50 ಅಡಿಗೆ ರೆಕಾರ್ಡ್ ಇಟ್ಟೆ ಸರ್. ಅದನ್ನ ಬೆಳಗ್ಗೆ 8-8:30 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8:30-9 ಗಂಟೆಗೆ ಮುಗಿಸ್ತಾ ಇದ್ದೆ ಸರ್. ಅಂದ್ರೆ
ಒಂದ್ 10 ಅಡಿ ಹಾಕ್ಬೇಕು ಅಂದ್ರೆ ನಂಗೆ 2 to 3 hours ಟೈಮ್ ತಗೊಂತಾ ಇತ್ತು. ನಾನು ಒಂದ್ 5-10 ನಿಮಿಷ ಬ್ರೇಕ್ ತಗೊಂತಾ ಇದ್ದೆ. ಅದೇ ತರ ವಿಡಿಯೋಸ್ ಕೂಡ ಮಾಡ್ಕೊಂಡು ಪ್ರತಿ ವಿಡಿಯೋಸ್ ಕೂಡ ನಾವು ಅವ್ರಿಗೆ ಶೇರ್ ಮಾಡ್ಬೇಕಿತ್ತು. ನನ್ನ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು 20 hours ಅಲ್ಲಿ ಕಂಪ್ಲೀಟ್ ಮಾಡಿದೀನಿ ಸರ್. ಹೇಗನ್ನಿಸ್ತು ಮ್ಯಾಮ್ ನೀವು ಅಚೀವ್ಮೆಂಟ್? ಸರ್ ತುಂಬಾ ಖುಷಿ ಆಗುತ್ತೆ. ಅಂಡ್ ಒಂದು ಆರ್ಟಿಸ್ಟ್ ಆಗಿ ನನ್ನ ಆರ್ಟ್ ನ ಶೋ ಆಫ್ ಮಾಡ್ಕೊಂಡು ಇದೊಂದು ಅವಕಾಶ ಸಿಕ್ಕಿದೆ ನಂಗೆ. ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮ ಹೆಸರು? ಕೀರ್ತಿ ಮುರಳೀಧರ್.